ದಾಳಿಗೆ 5 ದಿನಗಳ ತಾತ್ಕಾಲಿಕ ವಿರಾಮವನ್ನು ಕೊಟ್ಟಿದ್ದರು ಟ್ರಂಪು. ಈಗ ಅದನ್ನು ಏಪ್ರಿಲ್ 7ರವರೆಗೂ ಏನೋ 10 ದಿನಕ್ಕೆ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ನಾವೇನು ಅಟ್ಯಾಕ್ ಮಾಡಲ್ಲಪ್ಪ, ಏನೋ ದಿನ ಮಾತಾಡ್ಕೊಂಡು ಬಂದ್ಬಿಡಿ, ಒಂದು ಕಡೆ ನೋಡಬಿಡೋಣ, ಏನೋ ಅಡ್ಜಸ್ಟ್ ಮಾಡ್ಬಿಡೋಣ, ಒಂದು ಕಡೆ ಕ್ಲೋಸ್ ಮಾಡೋಣ ಅನ್ನೋ ಥರ ವ್ಯವಹಾರ ಇದ್ದಂಗಿದೆ ಈ ಪಾರ್ಟಿ ಮಾತಾಡೋದು. ಹಾಗೇನೆ ನನಗೆ ಅವರು ನನ್ನನ್ನೇ ಸುಪ್ರೀಂ ಲೀಡರ್ ಆಗೋದಿದ್ರು ಅಂತ ಬೇಡ, ಹೌದಾ, ನಾನೇ ಬೇಡ ಅಂದ್ಬಿಟ್ಟೆ. ಹೌದಾ ಸರ್. ಆಮೇಲೆ ಒಂದು 10 ಟ್ಯಾಂಕರ್ ಕಳಿಸ್ಕೊಟ್ರು ನನಗೆ. ಈ ಮದುವೆ ಮನೆಗೆ ಹೋದಾಗ ಗಿಫ್ಟ್ ಕೊಟ್ಟರು ಅಂದಂಗೆ. ರಿಟರ್ನ್ ಗಿಫ್ಟ್ ಏನು ರೀ, ಅಮೇರಿಕಾದಂಥ ಬಲಿಷ್ಠ ದೇಶದ ಒಬ್ಬ ಅಧ್ಯಕ್ಷ ಕೂತ್ಕೊಂಡು ನನಗೊಂದು 10 ಟ್ಯಾಂಕರ್ ಕೊಟ್ಟರು ಅವ್ರು, ಯಾರೋ ಪೆಟ್ರೋಲ್ನ ಡೀಸೆಲ್. ವಾಟ್ ರಬ್ಬಿಶ್ ಇಟ್ ಈಸ್. ಏನೋ ಇರಾನ್ ಹೇಳಿದೆ, ನಾವು ಯಾವನು ನೀನು ಕೇಳಿಲ್ಲ, ನಿಲ್ಸು ಪಲ್ಸು ಅಂತ ಬೇಕಾದ್ರೆ ಹೊಡ್ಕೋದೇನು ಹೊಡ್ಕೋತೀಯ, ನಾವು ನೋಡೇ ಬಿಡ್ತೀವಿ ಅಂತ. ಅವರು ಆ ಕಾರ್ಗ್ ಐಲ್ಯಾಂಡನ್ನು ತಗೊಂಡು ಹೋಗ್ತಾರಂತೆ. ತಗೊಂಡು ಏನು ಮಾಡ್ತಾರೆ ಅಂತ ನನಗೆ ಅರ್ಥವಾಗ್ತಿಲ್ಲ ಅದನ್ನು. ಐ ಹ್ಯಾವ್ ನೋ ಐಡಿಯಾ. ಅವನು ಹೊಸ ಸುಪ್ರೀಂ ಲೀಡರ್ ಇದ್ದಾರಲ್ಲ, ಮೊಜ್ತಬಾ ಖಮೇನಿ, ಸಲಿಂಗ ಕಾಮಿ ಅಂತ. ಅವ್ನು ಸಲಿಂಗ ಕಾಮೀನೋ, ದ್ವಿಲಿಂಗ ಕಾಮೀನೋ, ತ್ರಿಲಿಂಗ ಕಾಮೀನೋ, ಫೋರ್ಲಿಂಗಿ ಯಾವುದೋ ಒಂದು ಆಗತ್ತೆ ಅಂತ ಇಟ್ಕೊಳ್ಳೋಣಪ್ಪ. ನಿನಗೆ ಏನಪ್ಪ ಪ್ರಾಬ್ಲಮ್ಮು? ಅವ್ರ ದೇಶ ಉಂಟು, ಅವ್ರ ಜನ ಉಂಟು, ಅವ್ರ ತೀರ್ಮಾನ ಅವ್ರು ಮಾಡ್ಕೋತಾರಪ್ಪ. ನಿನ್ಗೆ ಯಾಕಪ್ಪ ಬೇಕದು? ಯುದ್ಧದ ವಿಷಯವಾಗಿ ಮಾತಾಡೋದ್ಬಿಟ್ಟು ಸುಮ್ಮನೆ ಬುರುಡೆ ಬಿಟ್ಕೊಂಡು ಓಡಾಡ್ತಾರೆ ಇವರು. ಏನೋ ಈ ಮಧ್ಯೆ ಇರಾಕ್ ಕೇಳಿದ್ದೀನಿ, ಏನಾರು ಮುಟ್ಟಿ ಕಾರ್ಗ್ ಐಲ್ಯಾಂಡ್ನ ನಿಮ್ಮ ಸೈನಿಕರು ಅಡಕ್ಕಂಡು ಕೂತಿದ್ದಾರಲ್ಲ ಎಲ್ಲ ಕಡೆ, ಕುವೈಟು ಒಮಾನು ಇಲ್ಲೆಲ್ಲ, ಹೋಟ್ಲಲ್ಲಿ ಹುಡುಕಿ ಹೊಡಿತೀವಿ ನೋಡಿ ಅಂತ ಅವ್ರು ಅಂದಿದ್ದಾರೆ. ಆಯಿತು, ಇದೆಲ್ಲ ನೋಡಿದ್ರೆ ಯುದ್ಧ ಎಲ್ಲಿ ನಿಲ್ಲಬೇಕು? ಈ ಮಧ್ಯೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ಗೂ ಮತ್ತು ಇಸ್ರೇಲ್ನ ಪ್ರೈಮ್ ಮಿನಿಸ್ಟ್ರು ನೆತನ್ಯಾಹುಗೂ ಗಲಾಟೆ ಆಯ್ತಂತೆ. ಯಾವ ಲೆಕ್ಕಾಚಾರದ ಅಸೆಸ್ಮೆಂಟ್ ಮೇಲೆ ಹೇಳಿದ್ರಿ ನಾವೆಲ್ಲ ಹೊಡೆದಾಕ ತಕ್ಷಣ ಸರ್ಕಾರ ಬಿದ್ದೋಗುತ್ತೆ ಅಲ್ಲಿ ಅಂತ? ನಿಮ್ಮ ಅಸೆಸ್ಮೆಂಟೇ ರಾಂಗು, ಮತ್ತು ನಿಮ್ಮಿಂದನೇ ಈ ಯುದ್ಧ ಆಗ್ತಿರೋದು ಇವೆಲ್ಲ ಅಂತ ಅವರೇನೋ ಎಗರಾಡಿದಾರಂತೆ. ಡ್ಯಾಶು 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 ಅಂತೆಲ್ಲ. ಈ ಮಧ್ಯೆ ಮಾತುಕತೆ ನಡೆಯುತ್ತೆ ಅಂತ ಕೆಲವರು ಪಾಕಿಸ್ತಾನದಲ್ಲಿ, ಕೆಲವರು ಇಲ್ಲ ಅಂತ ಕೆಲವರು. ಅವ್ರು ಏನಾದ್ರು ಮಾಡ್ಕೊಂಡು ಹಾಳಾಗಲಿ, ನಮ್ಮ ಸಮಸ್ಯೆ ಹೇಳಿ. ಯಾಕೆ ಏನಾಗುತ್ತೆ ಸರ್ ಪೆಟ್ರೋಲ್ದು ಬಿಟ್ಟು ಹೇಳಿ. ಅವಾಗ ಹೇಳ್ತಿದ್ರಲ್ಲ, ಪೆಟ್ರೋಲ್ ಒಂದೇ ಅಲ್ರಪ್ಪ, ಬೇರೆದ್ರ ಮೇಲೆ ಹೊಡೆಯತ್ರಪ್ಪ ಅಂತಿದ್ರಲ್ಲ. ಏನು ಸರ್ ಅದು? 7.6 7.45 ಗತಿನಲ್ಲಿ ನೀವು ಭಾರತ ಬೆಳವಣಿಗೆಯನ್ನು ಸಾಧಿಸುತ್ತೆ, ಅಭಿವೃದ್ಧಿಯನ್ನು ಅಂತಿದ್ರಲ್ಲ, ಅದು ಆಟೋಮೆಟಿಕ್ಕಾಗಿ 5.5 ಕಾಲಕ್ಕೆ ಬಂದು ಬೀಳುತ್ತೆ ಕೆಳಗೆ. GDP ಗ್ರೋತ್ ನಂಬರ್ 1. ನಂಬರ್ 2, ಈಗಲೇ ನಿಮಗೆ ಕೆಲವು ಪದಾರ್ಥಗಳ ಬೆಲೆ ರೈಸ್ ಆಗ್ತಾ ಇದೆ, ನೀವು ಅದನ್ನು ಖರೀದಿ ಮಾಡೋಕ್ಕೆ ಹೋಗ್ತಿಲ್ಲ, ಹಂಗಾಗಿ ನಿಮಗೆ ಗೊತ್ತಿಲ್ಲ. ಲೈಕ್ ಟೇಕ್ ಅಲ್ಯೂಮಿನಿಯಂ ಆ್ಯಸ್ ಎಕ್ಸಾಂಪಲ್ ಬೇಕಾರೆ. ನನ್ನ ಪ್ರಕಾರ ಅಲ್ಯೂಮಿನಿಯಂ ಹ್ಯಾಸ್ ಗೈನ್ಡ್ ವ್ಯಾಲ್ಯೂ, ಅಂದರೆ ಪ್ರೈಸಲ್ಲಿ ಬೈ ಅರೌಂಡ್ 15% ಆದಂಗಿದೆ, 15-20% ಆದಂಗಿದೆ ಅದು ನೋಡಿದ್ರೆ. ಸೊ ಮೆಟಲ್ ಮಾರ್ಕೆಟ್ ಮೇಲೆ ಹೊಡಿಬೋದು. ಫರ್ಟಿಲೈಸರ್ಸ್ ಸದ್ಯಕ್ಕೇನೋ ಮಾನ್ಸೂನ್ಗೆ ನಮ್ಮ ಹತ್ರ ಸ್ಟಾಕ್ ಇದೆ ಅಂತಿದ್ದಾರೆ, ಐ ಹ್ಯಾವ್ ನೋ ಐಡಿಯಾ ಎಷ್ಟಿದೆ ಅಂತ, ಅದರ ಮೇಲೆ ಹೊಡಿಬೋದು ನೆಕ್ಸ್ಟಲ್ಲಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ರೂಪಾಯಿ ಏನಿದೆ, ಈಗ 94 ರೂಪಾಯಿ ಆಯಿತು, ಇವತ್ತು 95 ರೂಪಾಯಿ ಆಯಿತು ಅಂತಿದ್ದೀರಲ್ಲ, ಇದು 100ಕ್ಕೆ ಹೋಗುತ್ತೆ, ಅಪಮೌಲ್ಯವಾಗ್ತಾ ಹೋಗುತ್ತೆ ನಿಮ್ಮ ರೂಪಾಯಿ. ಏನಕ್ಕೆ ಅಪಮೌಲ್ಯ ಆಗಬೇಕು? ಯುದ್ಧಕ್ಕೂ ರೂಪಾಯಿ ಅಪಮೌಲ್ಯಕ್ಕೂ ಸಂಬಂಧ ಏನು? ಈ ಆಯಿಲ್ ಇದೆಯಲ್ಲ, ಇದನ್ನು ನಾನು ಖರೀದಿ ಮಾಡೋದು ಡಾಲರ್ ಕೊಟ್ಟು, ಎಕ್ಸೆಪ್ಟ್ ರಷ್ಯಾ ಜೊತೆ ಬಿಟ್ಟು. ರಷ್ಯಾ ಜೊತೆ ಸ್ವಲ್ಪ ರೂಪಾಯಿ ಮತ್ತು ರೂಬಲ್ನ ವ್ಯವಹಾರ ಇದೆ ನಮ್ಮ ಇಬ್ಬರ ಮಧ್ಯೆ, ಒಂದು ಸ್ವಲ್ಪ ಪೋರ್ಷನ್ ಅದರಲ್ಲಿ ಹೋಗುತ್ತೆ. ಅದು ಬಿಟ್ಟರೆ ಉಳಿದವರಿಗೆ ನಾನು ಡಾಲರ್ ಕೊಟ್ಟು ಖರೀದಿ ಮಾಡಬೇಕು. ರೇಟು ಜಾಸ್ತಿ ಆದಾಗ, ಬ್ಯಾರಲ್ಗೆ $60 ಇದ್ದಿದ್ದು $120 ಆದಾಗ, ನಾನೊಂದು ಬ್ಯಾರಲ್ಗೆ $60 ಎಕ್ಸ್ಟ್ರಾ ಕೊಡಬೇಕು. ಆ ಎಕ್ಸ್ಟ್ರಾ ಕೊಡೋದು ಎಲ್ಲಿಂದ ಅಂದರೆ, ನಾನು ರಿಸರ್ವಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹೊರಗೆ ತೆಗೆದು ಕೊಡಬೇಕು. ಯಾಕೆಂದ್ರೆ ಆ ಎಕ್ಸ್ಟ್ರಾನ ಟಪಕ್ಕಂತ ಭಾರತ ಎಲ್ಲೋ ದುಡಿಯೋಕ್ಕಾಗಲ್ಲ ನಮ್ಮ ಹತ್ರ ಅಷ್ಟೊಂದನ್ನು. ಹಾಗಾಗಿ ವಿದೇಶಿ ರಿಸರ್ವ್ಸು ಇಳಿತಾ ಇದೆ ಅಂತಿದ್ದಾಗಲೇ ಈ ಕಡೆ ರೂಪಾಯಿ ಅಪಮೌಲ್ಯವು ಮಾರ್ಕೆಟಲ್ಲಿ ಸ್ಟಾರ್ಟ್ ಆಗುತ್ತೆ. ದಿಸ್ ವಿಲ್ ಲೀಡ್. ಪೆಟ್ರೋಲ್ ರೇಟ್ ರೈಸ್ ಆಗ್ತಿದ್ದಂಗೆ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ರೈಸ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ದುಡ್ಡು ರೈಸ್ ಆಗ್ತಿದ್ದಂಗೆ ಆಹಾರ ಪದಾರ್ಥಗಳ ದುಡ್ಡು ರೈಸ್ ಆಗುತ್ತೆ. ಆಹಾರ ಪದಾರ್ಥಗಳ ದುಡ್ಡು ರೈಸ್ ಆಗ್ತಿದ್ದಂಗೆ ಟ್ರಾನ್ಸ್ಪೋರ್ಟೇಷನಿಂದಾಗಿ ಜನರದ್ದು, ಗ್ರಾಹಕರಿಗೆ ದುಡ್ಡು ಜಾಸ್ತಿ ಆಗುತ್ತೆ. ಇವೆಲ್ಲ ಸೈಕಲ್ಗಳು. ಹಾಗಾಗಿ ಈ ಯುದ್ಧ ಮೇಲ್ನೋಟಕ್ಕೆ ಈಗ ಬರೀ ನಿಮಗೆ ಗ್ಯಾಸು, ಪೆಟ್ರೋಲು, ಡೀಸೆಲ್ ಥರ ಕಾಣಿಸ್ತಿರಬಹುದು, ಬಟ್ ಸರ್ವಾಂತರ್ಯಾಮಿಯ ರೂಪದಲ್ಲಿ ಬರುತ್ತೆ ಮುಂದುವರೆದರೆ. ಎಸ್, ಹಾರ್ಮೋಜ್ ಜಲಸಂಧಿಯಲ್ಲಿ ಸಂಚಾರಕ್ಕೆ ಯತ್ನಿಸಿದರೆ ಕಠಿಣ ಕ್ರಮ ಎದುರಿಸಬೇಕಾಗತ್ತೆ ಅಂತ 3 ಹಡಗುಗಳಿಗೆ ಇರಾನ್ನ IRGC ವಾರ್ನಿಂಗ್ ಕೊಟ್ಟು ಈಗಾಗಲೇ ಅದನ್ನು ಕಳಿಸಿದೆ, ವಾಪಸ್ಗೆ ಗಲ್ಫ್ಗೆ ಅವು ಹೋಗಿವೆ. ಇರಾನ್ನ ಶಾಲೆ ಮೇಲೆ ದಾಳಿ ನಡೆಸಿದ ವಿಚಾರಕ್ಕೆ 1,000ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಬಲಿಯಾಗಿದ್ದಾರೆ ಅಂತ ಇರಾನ್ ಹೇಳ್ಕೊಂಡಿದೆ.
ಇನ್ನು ಏರ್ಪೋರ್ಟ್ನಲ್ಲಿ ಕುವೈತ್ನ ಏರ್ಪೋರ್ಟ್ನಲ್ಲಿ ಬಂದರ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಯಾಜ್ನಲ್ಲಿ ಸಿ ಮೈನ್ ಉತ್ಪಾದನಾ ಘಟಕದ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ನಡೆಸಿದ್ದಾಗಿ ಇಸ್ರೇಲ್ ಹೇಳಿದೆ. ಲೆಬನಾನ್ನಲ್ಲಿ 100ಕ್ಕೂ ಹೆಚ್ಚು ಇಸ್ರೇಲ್ನ ಮಾರ್ಕವಾ ಟ್ಯಾಂಕರ್ಗಳನ್ನ ಹೊಡೆದಿರುವುದಾಗಿ ಹೆಜ್ಬುಲ್ಲಾ ಹೇಳ್ತಾ ಇದೆ. ಇನ್ನು ಇಸ್ರೇಲ್ ಮೇಲೆ ದಾಳಿಗೆ ಬಳಸಿದಂತಹ ಇರಾನ್ ಕ್ಷಿಪಣಿ ಮೇಲೆ ಭಾರತ, ಜರ್ಮನಿ ಸೇರಿ 4 ದೇಶದ ಜನರಿಗೆ ಧನ್ಯವಾದ ಅಂತ ಬರೆದುಕೊಂಡಿದೆ. ಇದರ ಫೋಟೋವನ್ನು ಭಾರತದ ಮುಂಬೈನಲ್ಲಿನ ಇರಾನ್ ಕಾನ್ಸುಲೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. ಆಯಿತು, ಹಾಕೋತಾರೆ ಅವ್ರು ಯಾವನೋ ಬರೆದಿರ್ತಾನೆ, ಹಾಕಿರ್ತಾನೆ. ಈಗ ಥ್ಯಾಂಕ್ ಯು ಅಂತ ಹಾಕಿದ್ದೀರಿ. ಏನಕ್ಕೆ ಥ್ಯಾಂಕ್ ಯು? ಇಲ್ಲಿ ನೋಡಿದ್ರೆ ನಮ್ಮ ಅಪೋಸಿಷನ್ನು ಸೋನಿಯಾ ಗಾಂಧಿ ಮೇಡಮ್ ಬರ್ದಿದ್ದೆ ಆರ್ಟಿಕಲ್ ಆಸ್ಪತ್ರೆಗೆ ಹೋಗಕ್ಕೆ ಮೊದಲು ಪಾಪ ಮೌನ ಅಂತ. ಮೌನ, ಇಂಡಿಪೆಂಡೆನ್ಸ್ ಬಿಟ್ಬಿಟ್ರಿ, ಮರ್ತ್ಬಿಟ್ರಿ, ನಾನಲ್ಲ ಇದನ್ನ ಕೈ ಕೊಟ್ಬಿಟ್ರಿ, ಗೆಳೆಯನೊಬ್ಬನ್ನ ಮರ್ತ ಬಿಟ್ರಿ, ಅವ್ನು ನಮ್ಮ ಕೈ ಹಿಡಿದು ನಡೆಸಿದ್ದ ಎಲ್ಲ ಹೇಳಿದ್ರು. ದೀಪ ವಿರೋಧ ದಾರಿಯಲ್ಲಿ ಅಂತಂದಂಗೆ ಅಂತೆಲ್ಲ ಬಿಡ್ತಾ ಇದ್ರು ರೈಲ್ನ. ಅಲ್ಲಿ ನೋಡಿದ್ರು ಥ್ಯಾಂಕ್ ಯು ಅಂತ ಜೈಲ್ ಮೇಲೆ ಆಗ್ತಾವನೆ. ಏನಕ್ಕೆ? ಹಾಗಾಗಿ ಅದನ್ನು ಯಾರ್ಯಾರು ಹೆಂಗೆ ಬೇಕೋ ಹಂಗೆ ಸ್ವೀಕಾರ ಮಾಡ್ಕೊಳ್ಳಿ. ಅದಕ್ಕೆ ದೊಡ್ಡ ಅರ್ಥ ಇದೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಇಲ್ಲಿ ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಒಂದಿಷ್ಟು ಮುಂದುವರೆದಿದೆ. ಅಲ್ಲಿ ಇಲ್ಲಿ ಕಲಬುರಗಿನಲ್ಲಿ ಡ್ಯಾಶ್ ಕಡೆ, ಭಾಳ ಕಡೆ ಸಿಲಿಂಡರ್ ದೋಕೆ, ಪೆಟ್ರೋಲ್ ಡೀಸೆಲ್ದು ಮಾತ್ರ ಮಹಾ ಮೂರ್ಖತನದಲ್ಲಿ ಆಡ್ತಾ ಇದ್ದಾರೆ ಕೆಲವು ಪಂಪ್ಗಳ ವ್ಯಾಪ್ತಿಯಲ್ಲಿರುವ ಜನ. ಬಾಯಿಗೆ ಬಂದಂಗೆ ರೂಮರ್ಗಳು, ಬಾಯಿಗೆ ಬಂದಂಗೆ ಏನೋ ದೊಡ್ಡಲ್ಲಿ ಹೀರೋಗಳ ಥರ 1000 ಲೀಟ್ರದ್ದು 2000 ಲೀಟ್ರದ್ದೆಲ್ಲ ತೊಗೊಂಬರೋದು ಡ್ರಮ್ಗಳನ್ನ. ವೈ ಆರ್ ಯು ಪೀಪಲ್ ಫಿಲ್ಲಿಂಗ್ ಇಟ್? ಫಿಲ್ ಮಾಡಬಾರ್ದು. ಫಿಲ್ ಮಾಡೋ ಮೂಲಕ ವಿ ಆರ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮನ್ನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಥರ ಫಿಲ್ ಮಾಡಬಾರ್ದು. ಹಾಂ, ದಿಸ್ ಇಸ್ ಅನ್ಫೇರ್. ಗ್ಯಾಸ್ದು ಬೇರೆ, ಕೆಲವು ಕಡೆ ಪಾಪ ಕಿಲೋಮೀಟರ್ಗಳ ಗಟ್ಟಲೆ ನಿಂತಿದ್ದಾರೆ, ಕೆಲವು ಕಡೆ ಗ್ಯಾಸ್ ಇಲ್ಲ. ಎಲ್ಲದಕ್ಕಿಂತ ಬಹುದೊಡ್ಡದಾಗಿ ಏಟು ಹೊಡೆದುತ್ತಾ ಇರೋದು ಅಂತಂದರೆ ಆಟೋ ಅನ್ನೋರಿಗೆ ಆಟೋ ಗ್ಯಾಸ್ ಸಿಗ್ತಿಲ್ಲ. ಅದ್ರಲ್ಲಿ ಭಾಳ ಜನ ಪಾಪ ದಿನದ ಪ್ರಕಾರದಲ್ಲೇ ದುಡಿಬೇಕು ಅವರು. ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತ. ಅಲ್ಲ, ಪ್ರೈಸ್ ಇನ್ಕ್ರೀಸ್ ಏನು ಬೇಕಾರಾಗಲಿ, ಗ್ಯಾಸ್ ಸಿಗಬೇಕಲ್ಲ ಆಟೋಗೆ. ಪಾಪ ಆಟೋ ಗ್ಯಾಸ್ ಇಲ್ಲ. ದಟ್ಸ್ ಎ ಪ್ರಾಬ್ಲಮ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇವರೆಲ್ಲರದ್ರಲ್ಲಿ ಅವ್ರದ್ದು ಬಹುದೊಡ್ಡ ಸಮಸ್ಯೆ ಆಗೋದು. ಆಲ್ ರೈಟ್, ಇನ್ನೊಂದು ಶಿಪ್ ಬಂದಿದೆ, ನೋಡೋಣ ಅದೇನು ಥರ ತಂದಿದೆಯೋ ಗೊತ್ತಿಲ್ಲ. ಕೆಲವರೆಲ್ಲ ತುಂಬಿಸಿ ಇಟ್ಕೊಳ್ಳಿ ತುಂಬಿಸಿ. ಬಟ್ ನೀವು ಅದನ್ನು ಮಾರ್ಗಿರಕ್ಕೆ ಹೋದರೆ ಆ ಊರಿನಲ್ಲಿರೋರು ಕಂಪ್ಲೇಂಟ್ ಕೊಟ್ಬಿಡಿ. ಹೇಳ್ತೀನಿ, ಯಾವ್ದಾದ್ರು ಊರಿನಲ್ಲಿ ಯಾರು ಒಬ್ಬ ಗಾಡಿ ತಂದುಬಿಟ್ಟು 2000 ಲೀಟ್ರ್ ತುಂಬಿಸ್ಕೊಂಡೋಗಿ ಊರಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಿದ 10 ರೂಪಾಯಿ ಎಕ್ಸ್ಟ್ರಾಗೆ ಅವ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ರಿ. ಈಗ ಮೊಬೈಲಲ್ಲಿ ಫೋಟೋ ತೆಗೆದುಬಿಟ್ಟು ಅವನನ್ನು ಬಿಡಬೇಡಿ, ಅವನನ್ನು ಅರೆಸ್ಟ್ ಮಾಡಿಸಿ, ಅವನನ್ನು ಹೆಂಗೋ ಸಿಗ್ತಲ್ಲ ಅಂತ ಅಡ್ಜಸ್ಟ್ ಮಾಡಿ. ಹಾಂ, ಅವನನ್ನು ಬಿಡಬೇಡಿ, ಅವ್ನು ದುರುಳ, ಅವನು ದುಷ್ಟ. ಸ್ವಂತಕ್ಕೆ ಇಟ್ಕೊಂಡಿದ್ರೆ ಬೇರೆ ವಿಚಾರ, ಅದು ತಪ್ಪು. ಬಟ್ ಆಲ್ ರೈಟ್, ಇಟ್ಕೊಂಡಿದ್ದಾರೆ ಏನೋ ಗಾಬರಿನಲ್ಲಿ ಅಂತ ನನ್ನ ಬೇಕಾದ್ರೆ. ಬ್ಲ್ಯಾಕಲ್ಲಿ ಮಾರ. ಹಾಂ, ಎಸ್. ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. 94.82 ರೂಪಾಯಿ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಇನ್ನು 2 ದಿನದಿಂದ ಏರಿಕೆ ಕಂಡಿದ್ದಂತಹ ಷೇರು ಮಾರುಕಟ್ಟೆ ಕೂಡ ಕುಸಿತದೆ. ಸೆನ್ಸೆಕ್ಸ್ 1690 ಅಂಕವನ್ನು ಕುಸಿತ ಕಂಡ್ರೆ ನಿಫ್ಟಿ ಎಕ್ಸ್ಪ್ಲೈನ್ ಮಾಡ್ದಂಗೆ ರೂಪಾಯಿ ಕುಸಿಯಕ್ಕೆ ಹಲವಾರು ಕಾರಣಗಳಿರುತ್ತವೆ. ಇದರಲ್ಲೊಂದು ಮೇಜರ್ ಕಾರಣ ಈಗ ನಮ್ಮದು ಫಾರಿನ್ ಕರೆನ್ಸಿ ರಿಸರ್ವ್ಸ್ ಇದ್ದಂಗಿದೆ. ಭಾಳ ಕಷ್ಟಪಟ್ಟು ಈ ಫಾರಿನ್ ಕರೆನ್ಸಿಯ ರಿಸರ್ವನ್ನು ನಾವು ಕಟ್ಕೊಂಡು ಬಂದಿದ್ದೀವಿ. ಏನು ಫಾರಿನ್ ಕರೆನ್ಸಿ ರಿಸರ್ವ್ ಅಂದರೆ, ನನ್ನ ಮನೆಯಲ್ಲಿ ಕಷ್ಟ ಕಾಲಕ್ಕಿರಲಿ ಅಂತ ಹಳ್ಳಿಯಲ್ಲಿ ಈಗಿಲ್ಲ ಪದ್ಧತಿ, ಸುಮ್ಮನೆ ವಾಡಿಕೆಯಲ್ಲಿ ಬಳಸೋಣ ಅಷ್ಟೇ. ಡಬ್ದೊಳಗಡೆ ದುಡ್ಡು ಇಟ್ಕೊತಿದ್ರು ಅಂತ. ಯಾವ ಹಳ್ಳಿನಲ್ಲಿ ಯಾವ ಹೆಂಗಸು ಡಬ್ದೊಳಗಡೆ ಕಾಸು ಇಡೋದಿರಲ್ಲ. ಎಲ್ಲನೂ 10,000 ಜನದಲ್ಲಿ ಒಬ್ಬರು ಇಡ್ಬೋದೇನಪ್ಪ. ಎಲ್ಲ ಸ್ಟೈಲಾಗೆ ಕ್ಲೀನಾಗೆ ಇಟ್ಕೊತಾರೆ. ಅಯ್ಯೋ ಎಂತೆಂಥ ಜಾಗದಲ್ಲಿ ನೋಡಿದ್ದೀನಿ ಮೊಬೈಲ್ ಎಷ್ಟಣ್ಣ ಅಂದ್ಬಿಟ್ಟು ಹಿಂಗೆ ಅನ್ನಿಸ್ಬಿಟ್ಟು ಹೋಗೋದು ನೋಡಿದ್ದೀನಿ ನಾನು. ಈಗ ಅವೆಲ್ಲ ಏನಿಲ್ಲ ಈಗ. ಬಟ್ ಸ್ಟಿಲ್ ಅದು ಕಷ್ಟಕಾಲದ ದುಡ್ಡು. ಹಾಗೆ ಲಾಕರಲ್ಲೋ, ಬೀರೂನಲ್ಲೋ, ಮನೆಯಲ್ಲೋ, ಪರ್ಸಲ್ಲೋ ಎಲ್ಲೋ ಒಂದು ಕಡೆ ಒಂದು 10,000 ರೂಪಾಯಿ ಇರಲಿ, ಒಂದು 5,000 ರೂಪಾಯಿ ಇರಲಿ, ಕಷ್ಟಕಾಲದ ದುಡ್ಡು. ಹಾಗೆ ಒಂದು ದೇಶ ತನ್ನ ಖರೀದಿಗಳನ್ನು, ವಿದೇಶದಿಂದ ಮಾಡುವ ಖರೀದಿಗಳನ್ನು ನಿಭಾಯಿಸೋದಕ್ಕೆ ಡಾಲರು ವಿಶ್ವದ ಹಣ ಆದ್ದರಿಂದ, ಅಂದರೆ ಎಲ್ಲ ಇಡೀ ವಿಶ್ವವೇ ಒಪ್ಪಿರುವ ಹಣ ಆಗಿರೋದ್ರಿಂದ, ಮತ್ತು ಅದರಲ್ಲೇ ಎಲ್ಲರೂ ವ್ಯವಹಾರಗಳನ್ನು ಮಾಡುವುದರಿಂದ ನಾವು ಡಾಲರ್ನ ಸಂಗ್ರಹಿಸಿ ಇಡ್ತೀವಿ. ನಮ್ಮ ಹತ್ರ ಸುಮಾರು ಒಂದು $700 ಬಿಲಿಯನ್ ಅಷ್ಟು ಇತ್ತು. ಈಗ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಅರೌಂಡ್ ಬಿಟ್ವೀನ್ 700 to 750 ಅಷ್ಟು, 800 ಇರಬೇಕು ಮೋಸ್ಟ್ಲಿ ನಮ್ಮದು ಫಾರಿನ್ ಕರೆನ್ಸಿ ರಿಸರ್ವ್ಸ್. ಇದು ನಮ್ಮ ಪರಿಸ್ಥಿತಿ. ಚೈನಾ ಹತ್ರ $3 ಟ್ರಿಲಿಯನ್ ಇದೆ, ಅದು ಬೇರೆ ವಿಚಾರ. ಅವ್ರ ಹತ್ರ ರಿಸರ್ವ್ಸ್ನ ಹೇಳ್ತಿರೋದು. ಪಾಕಿಸ್ತಾನದ ಹತ್ರ $1 ಬಿಲಿಯನ್ ಇಲ್ಲ, ಭಿಕ್ಷುಕರಲ್ಲ. 1 ಬಿಲಿಯನ್ ಇಲ್ಲ ಅವ್ರ ಹತ್ರ. ಲೆಕ್ಕ ಹಾಕೊಳ್ಳಿ ಎಂಥ ಪರಿಸ್ಥಿತಿ. ಅದಕ್ಕೆ ಅವ್ರದ್ದು ರೂಪಾಯಿ ಅಪಮೌಲ್ಯ ಹಂಗಾಗೋದು. ಅಮೆರಿಕನ್ ಡಾಲರ್ ವಿರುದ್ಧ $270, ಅರ್ಜೆಂಟೈನಾದು ಪೆಸೋ $460. ಹೀಗಾಗ್ತಿರೋದು ಅದಕ್ಕೇನೆ, ಅದು ಅಪಮೌಲ್ಯ ಹಂಗಾಗುತ್ತೆ. ಹಾಗಾಗಿ
ನಾವು ಈ ದುಡ್ಡನ್ನು ಇಟ್ಕೊಂಡಿದ್ದು ಕಡಿಮೆ ಆಗ್ತಿರೋದ್ರಿಂದ ನಮ್ದು ಇದು ಬೆಲೆ ಏಳ್ತಾ ಇದೆ. ನೋಡೋಣ ಅದು ಮುಂದಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಭಾರತ ತನ್ನ ವಾಯುಪಡೆಗೆ S-400ನ 4ನೇ ಸ್ಕ್ವಾಡ್ರನನ್ನು ಸೇರಿಸ್ಕೋತಾ ಇದೆ. ಇವತ್ತೊಂದು $5.5 ಬಿಲಿಯನ್ ಪರ್ಚೇಸ್ಗಳಿಗೆ ಅನುಮತಿಯನ್ನು ಕೊಟ್ಟಿದೆ. ಬರೀ S-400 ಅಲ್ಲ, ಬೇರೆ ಬೇರೆದಕ್ಕೂ ಎಲ್ಲ ಒಂದಷ್ಟು ಕೊಟ್ಟಿದ್ದಾರೆ ಪರ್ಮಿಷನ್ಸನ್ನು, ಇನ್ಕ್ಲೂಡಿಂಗ್ ಬ್ರಾಹ್ಮೋಸ್ ಸೂಪರ್ಸಾನಿಕ್ದೇನು ಅಡ್ಜಸ್ಟ್ಮೆಂಟ್ಸ್ದಕ್ಕೆ ಎಲ್ಲದಕ್ಕೂ ಎಲ್ಲ ಕೊಟ್ಟಿದ್ದಾರೆ. S-400 ಹೊಸದೇನು ರಕ್ಷಣಾ ವ್ಯವಸ್ಥೆ ಅಲ್ಲ ನಮ್ಮದು. ನಮ್ಮ ಹತ್ರ ಇದೇ ಆಗಲೇ 2 ಸ್ಕ್ವಾಡ್ರನ್ನು ನಾವು 4ಕ್ಕೆ ಆರ್ಡರ್ ಮಾಡಿದ್ದಿದ್ದು, 2 ಸಪ್ಲೈ ಆಗಿರಲಿಲ್ಲ, ಈಗ ಇನ್ನೆರಡು ಸಪ್ಲೈ ಆಗುತ್ತೆ ಅಂತ ಕಾಣುತ್ತೆ. ಮೇನಲ್ಲಿ ಆಗ್ಬೋದು ಅಂತಿದ್ದಾರೆ, ಮೇ ಆ್ಯಂಡ್ ನವೆಂಬರ್ನಲ್ಲಿ. S-400 ಈಸ್ ಬೇಸಿಕಲಿ ಅನ್ ಆ್ಯಂಟಿ ಏರ್ಕ್ರಾಫ್ಟ್ ಆರ್ ಆ್ಯಂಟಿ ಯಾವುದೇ ಫ್ಲೈಯಿಂಗ್ ಆಬ್ಜೆಕ್ಟ್ಗಳಿಗೆ ಗಿಸೈಲು ಮತ್ತೊಂದು ಇದಕ್ಕೆ ಇಂಟರ್ಸೆಪ್ಟಿಂಗ್ ಮಾಡೋವಂಥದ್ದು. ಲೈಕ್ ಈಗ ನೀವೇನು ಥಾರ್ಡ್ ಸಿಸ್ಟಮ್ ಯುನೈಟೆಡ್ ಸ್ಟೇಟ್ಸ್ ಹೇಳ್ತೀರಿ, ಪೇಟ್ರಿಯಟ್ ಮಿಸೈಲ್ಸ್ ಏನು ಹೇಳ್ತಾ ಇದ್ದಾರೆ ಅಮೆರಿಕದಲ್ಲಿ, ಈಗ ಇಸ್ರೇಲ್ನವ್ರು ಬಳಸ್ತಾ ಇರೋವಂಥದ್ದು ಆ ಥರನೇ S-400, ಬಟ್ ಈಸ್ ಮೋರ್ ಸೊಫೆಸ್ಟಿಕೇಟೆಡ್. S-400 S-300 ಆ್ಯಂಡ್ S-400 ಸೀರೀಸ್, ಅದು ರಷ್ಯಾ ಮೇಡ್, ಅದನ್ನು ನಾವು ತೊಗೋತೀವಿ. ಎಸ್.